ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್. ಹೊಳೆನರಸೀಪುರ ರೇವಣ್ಣ ಮನೆಗೆ ಎಸ್ಐಟಿ ಟೀಮ್ ಬಂದಿದೆ. ಜೊತೆಗೆ ಸಂತ್ರಸ್ತೆಯನ್ನು ಕರ್ಕೊಂಡು ಬಂದಿದ್ದಾರೆ. 3 ವಾಹನಗಳಲ್ಲಿ ಅಧಿಕಾರಿಗಳು ಬಂದಿದ್ದಾರೆ. ಲೈಂಗಿಕ ದೌರ್ಜನ್ಯ ಎಸಗಿರುವ ಸ್ಥಳದಲ್ಲಿ ಮಹಜರ್ ಮಾಡ್ತಾ ಇದೆ ಎಸ್ಐಟಿ ತಂಡ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಹೊಳೆನರಸೀಪುರದ ರೇವಣ್ಣ ನಿವಾಸದ ಮುಂದೆ ಪೊಲೀಸರು ನಿಂತಿದ್ದಾರೆ. ಎಸ್ಐಟಿ ತಂಡ ಸಂತ್ರಸ್ತೆಯನ್ನ ಕರ್ಕೊಂಡು ಬಂದಿದೆ. ಅದೇ ಮನೆಯಲ್ಲಿ ರೇವಣ್ಣ ಪತ್ನಿ ಭವಾನಿ ಹಾಗೂ ವಕೀಲರಿದ್ದಾರೆ. ರೇವಣ್ಣ ಮತ್ತು ಪ್ರಜ್ವಲ್ ವಿರುದ್ಧ ದಾಖಲಾಗಿರುವ ಲೈಂಗಿಕ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸ್ಥಳ ಮಹಜರಿಗೆ ಸಂತ್ರಸ್ತೆಯನ್ನ ಕರ್ಕೊಂಡು ಬಂದಿದ್ದಾರೆ ಎಸ್ಐಟಿ ತಂಡ. ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಅನ್ನೋ ಸ್ಥಳದ ಮಹಜರ್ ಮಾಡ್ತಾರೆ. ವಕೀಲರು ಇದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಭವಾನಿ ರೇವಣ್ಣ ಇದ್ದಾರೆ. ನ್ಯಾಯಾಲಯದಲ್ಲಿ ಮತ್ತೊಂದು ಕಡೆ ವಿಚಾರಣೆ ನಡೀತಾ ಇದೆ. 2 ಬಾರಿ ಎಸ್ಐಟಿ ತಂಡ ನೋಟಿಸ್ ಕೊಟ್ಟಿದೆ. ಆ ನೋಟಿಸ್ಗೆ ವಿಚಾರಣೆಗೆ ಹಾಜರಾಗಿಲ್ಲ ರೇವಣ್ಣ. ಇವತ್ತು ಜಾಮೀನು ಸಿಕ್ಕರೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ವಕೀಲರ ಮೂಲಕ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ ರೇವಣ್ಣ. ಇವತ್ತು ನಿರ್ಣಾಯಕ ದಿನ. ಇದರ ನಡುವೆನೆ ಹೊಳೆನರಸೀಪುರದ ಅವರ ನಿವಾಸಕ್ಕೆ ಎಸ್ಐಟಿ ತಂಡ ಸಂತ್ರಸ್ತೆಯನ್ನ ಕರ್ಕೊಂಡು ಬಂದಿದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ನಮ್ಮ ಜೊತೆ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹೊಳೆನರಸೀಪುರದ ರೇವಣ್ಣ ನಿವಾಸದ ಮನೆಯ ಮುಂಭಾಗದಿಂದ. ಹರೀಶ್, ಸುಮಾರು ಎಷ್ಟು ಜನರ ತಂಡ ಬಂದಿದೆ ಎಸ್ಐಟಿ ತಂಡ? ಈಗ ಸ್ಥಳ ಮಹಜರು ಯಾವ ಹಂತದಲ್ಲಿದೆ? ಭಾವನಾ, ಎಚ್.ಡಿ. ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣನ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡ ಸಂತ್ರಸ್ತೆಯೊಂದಿಗೆ ಬಂದು ಎಚ್.ಡಿ. ರೇವಣ್ಣ ಅವರ ನಿವಾಸದಲ್ಲಿ ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ. ನೀವಿಲ್ಲಿ ಲೈವ್ನಲ್ಲಿ ದೃಶ್ಯಗಳನ್ನು ನೋಡ್ಬೋದು. ಇದು ಎಚ್.ಡಿ. ರೇವಣ್ಣವರ ನಿವಾಸದಲ್ಲಿ ನಡೆಯುತ್ತಿರುವಂತಹ ಸ್ಥಳ ಮಹಜರ್. ಈ 10 ಜನರು ಈ ಒಂದು ತಂಡದಲ್ಲಿ ಇದ್ದಾರೆ. ಎಸ್ಐಟಿ ತನಿಖಾಧಿಕಾರಿಯಾದಂತಹ ಪ್ರಿಯದರ್ಶಿನಿ ಸೇರಿದಂತೆ 10 ಜನರು ಈ ಒಂದು ಪರಿಶೀಲನಾ ತಂಡದಲ್ಲಿದ್ದಾರೆ, ಎಸ್ಐಟಿ ತಂಡದಲ್ಲಿದ್ದಾರೆ. ನೀವಿಲ್ಲಿ ದೃಶ್ಯಗಳಲ್ಲಿ ಲೈವ್ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಭಾವನಾ. ಮನೆಯ ಮುಂಭಾಗದಲ್ಲಿ ಎಂಟ್ರೆನ್ಸ್ ಏನಿದೆ, ಆ ಬಾಗಿಲಿದೆ, ಆ ಬಾಗಿಲಿನ ಸ್ಥಳದಲ್ಲೇ ನಿಲ್ಲಿಸಿಕೊಂಡು ಈಗ ಆ ಸಂತ್ರಸ್ತೆಯ ಒಂದು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಈಗ ಅವರು ಮನೆಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ನಡೆದಂತಹ ಘಟನಾವಳಿಗಳನ್ನು ಕುರಿತಂತೆ ಸ್ಥಳ ಮಹಜರನ್ನು ನಡೆಸ್ತಾ ಇದ್ದಾರೆ. ಲೈಂಗಿಕ ದೌರ್ಜನ್ಯ ಎಚ್.ಡಿ. ರೇವಣ್ಣನವರ ಮನೆಯಲ್ಲಿ ನಡೆದಿತ್ತು ಅಂತ ಸಂತ್ರಸ್ತೆ ತನ್ನ ದೂರಿನಲ್ಲಿ ಹೇಳ್ಕೊಂಡಿದ್ರು. ಎಸ್ಐಟಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಭಾವನಾ. ಈಗ ಎಸ್ಐಟಿ ಅಧಿಕಾರಿಗಳ ತಂಡ ಮನೆಯ ಬಾಗಿಲಲ್ಲಿ ಪರಿಶೀಲನೆಯನ್ನು ಜೊತೆಗೆ ಸ್ಥಳ ಮಹಜರನ್ನು ನಡೆಸ್ತಾ ಇದೆ. ಎಷ್ಟು ವರ್ಷಗಳ ಕಾಲ ಈ ಮನೆಯಲ್ಲಿ ಕೆಲಸವನ್ನು ಮಾಡಿದ್ರಿ, ಜೊತೆಗೆ ಯಾವ್ಯಾವೆಲ್ಲ ಕೆಲಸವನ್ನು ಮಾಡ್ತಾ ಇದ್ರಿ, ಇವೆಲ್ಲ ಮಾಹಿತಿಯನ್ನು, ಜೊತೆಗೆ ಲೈಂಗಿಕ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ತನ್ನ ಮೇಲೆ ಆಗಿದೆ ಅಂತ ಸಂತ್ರಸ್ತೆ ಹೇಳ್ಕೊಂಡಿದ್ದಾರೆ. ಆ ಲೈಂಗಿಕ ದೌರ್ಜನ್ಯ ಯಾವ ಸಂದರ್ಭದಲ್ಲಿ ನಿಮಗೆ ನಡೆಯಿತು, ಕೆಲಸ ಮಾಡುವ ಸ್ಟೋರ್ ರೂಮ್ನ ಬಳಿ ಎಚ್.ಡಿ. ರೇವಣ್ಣನವರು ನಮಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ, ಜೊತೆಗೆ ಪ್ರಜ್ವಲ್ ರೇವಣ್ಣ ಸಹ ಕೆಲಸ ಮಾಡುವ ಸಂದರ್ಭದಲ್ಲಿ ನಮಗೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಕೆಲಸದಾಕೆ ಸಂತ್ರಸ್ತೆ ತನ್ನ ದೂರಿನಲ್ಲಿ ಹೇಳ್ಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಖುದ್ದು ಸಂತ್ರಸ್ತೆಯನ್ನು ಕರೆದುಕೊಂಡು ಬಂದು ಎಸ್ಐಟಿ ತಂಡ ತನಿಖೆಯನ್ನು ನಡೆಸ್ತಾ ಇದೆ. ಆ ಲೈವ್ ದೃಶ್ಯಾವಳಿಗಳನ್ನು ಸದ್ಯ ನೀವೀಗ ಸುವರ್ಣ ನ್ಯೂಸಲ್ಲಿ ನೋಡ್ತಾ ಇದ್ದೀರಾ. ನೀವಲ್ಲಿ ನೋಡ್ಬೋದು. ತನಿಖಾಧಿಕಾರಿ ಸಹ ದೃಶ್ಯದಲ್ಲಿ ನೋಡ್ಬೋದಾಗಿದೆ. ತನಿಖಾಧಿಕಾರಿ ಸ್ಥಳ ಮಹಜರನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಡಿಯೋ ಚಿತ್ರೀಕರಣ ಸಂಪೂರ್ಣವಾಗಿ ಏನೇನು ಹೇಳಿಕೆಯನ್ನು ದಾಖಲಿಸ್ತಾ ಇದ್ದಾರೆ ಅದೆಲ್ಲವೂ ಸಹ ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣ ನಡೀತಾ ಇದೆ. ಜೊತೆಗೆ ಅವರ ಮಾತುಗಳನ್ನು ಸಹ ಟೈಪ್ ಮಾಡಿಕೊಳ್ಳಲಾಗ್ತಾ ಇದೆ. ಎಲ್ಲ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಆರಂಭದಿಂದ ಅಂತ್ಯದವರೆಗೂ ಸಹ ಏನು ಸ್ಥಳ ಮಹಜರ್ ನಡೀತಾ ಇದೆ, ಆರಂಭದಿಂದ ಅಂತ್ಯದವರೆಗೂ ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದೆ ಎಸ್ಐಟಿ ತಂಡ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಆ ವಿಡಿಯೋ ಚಿತ್ರೀಕರಣ ಮಾಡ್ತಿರ್ತಕ್ಕಂಥದ್ದನ್ನು ಸಹ ಗಮನಿಸಬಹುದಾಗಿದೆ. 10 ಜನರು ಈ ಒಂದು ಎಸ್ಐಟಿ ತಂಡದಲ್ಲಿದ್ದಾರೆ. ಡಿವೈಎಸ್ಪಿ ಪ್ರಿಯದರ್ಶಿನಿ ತನಿಖಾಧಿಕಾರಿ ಇದ್ದಾರೆ ಈ ತಂಡದಲ್ಲಿ. ಸಂತ್ರಸ್ತೆಯನ್ನು ಕರೆತಂದು ಸ್ಥಳ ಮಹಜರನ್ನು ಸದ್ಯ ಮಾಡ್ತಾ ಇದ್ದಾರೆ. ಮನೆ ಮುಂಭಾಗದಲ್ಲಿ ನೋಡ್ಬೋದು. ಆ ಸಂತ್ರಸ್ತೆಯ ಹೇಳಿಕೆಯನ್ನು ಸದ್ಯ ದಾಖಲು ಮಾಡ್ತಾ ಇರ್ತಕ್ಕಂಥದ್ದನ್ನು ಸಹ ನೀವಿಲ್ಲಿ ಗಮನಿಸಬಹುದಾಗಿದೆ ಭಾವನಾ. ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಿತ್ತು. ನಿನ್ನೆ 3 ಕಡೆ ಎಚ್.ಡಿ. ರೇವಣ್ಣನವರ ನಿವಾಸ ಹಾಗೂ ಬೇರೆ ಭಾಗಗಳಲ್ಲಿ 3 ಕಡೆ ಸ್ಥಳ ಪರಿಶೀಲನೆ ನಡೆಸಿತ್ತು. ಆದರೆ ಸಂತ್ರಸ್ತೆಯನ್ನು ಖುದ್ದು ಕರೆತಂದು ಅವರ ಒಂದು ವಿಚಾರಣೆಯನ್ನು ಸ್ಥಳ ಮಹಜರನ್ನು ಸದ್ಯ ಎಸ್ಐಟಿ ತಂಡ ಮಾಡ್ತಾ ಇದೆ. ಅವರು ಯಾವೆಲ್ಲ ಹೇಳಿಕೆಗಳನ್ನು ದಾಖಲಿಸ್ತಾರೆ, ಜೊತೆಗೆ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಹೇಳಿಕೆಗಳನ್ನು ಅವ್ರು ಹೇಳ್ಕೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ. ತನಿಖಾ ತಂಡ ತನಿಖೆಯ ನಂತರದಲ್ಲಿ ಅದು ಎಸ್ಐಟಿಗೆ ವಹಿಸಿದ
ಈಗ ನೀವು ಗಮನಿಸ್ಬೋದಾಗಿದೆ, ಸಂತ್ರಸ್ತೆಯನ್ನು ಒಳಭಾಗಕ್ಕೆ ಕರ್ಕೊಂಡು ಹೋಗ್ತಾವ್ರೆ. ಇದು ಸಂತ್ರಸ್ತೆಯನ್ನು ಒಳಭಾಗಕ್ಕೆ ಅಂದರೆ ಏನು ದೂರನ್ನು ನೀಡಿದ್ದಾರೆ, ಆ ದೂರನ್ನು ನೀಡಿದಂಥ ಸಂತ್ರಸ್ತೆಯನ್ನು ಮನೆಯ ಒಳಭಾಗಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಈ ಒಂದು ಮಾಹಿತಿಗಳನ್ನು ಅಲ್ಲಿ ಸ್ಥಳದಲ್ಲಿ ಸಂಗ್ರಹ ಮಾಡಿಕೊಂಡಿದ್ದು. ನೀವಿಲ್ಲಿ ಒಳಭಾಗಕ್ಕೆ ಆ ಸಂತ್ರಸ್ತೆ, ನೀವಿಲ್ಲಿ ನೋಡ್ಬೋದು ಸಂತ್ರಸ್ತೆಯನ್ನು, ಅವರ ಮುಖಕ್ಕೆ ಬಟ್ಟೆಯನ್ನು ಕಟ್ಟಲಾಗಿದೆ. ಆ ಸಂತ್ರಸ್ತೆಯೇ ಈ ಒಂದು ಸಂತ್ರಸ್ತೆಯಿಂದ ಒಳಭಾಗಕ್ಕೆ ಹೋಗುವ ದೃಶ್ಯಗಳನ್ನು ಸಹ ನೀವು ನೋಡ್ತಾ ಇದ್ದೀರಾ. ಆ ಒಳಭಾಗಕ್ಕೆ ಈಗ ಸಂತ್ರಸ್ತೆಯನ್ನು ತನಿಖಾಧಿಕಾರಿಗಳು ಒಳಭಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಮುಖಕ್ಕೆ ಬಟ್ಟೆಯನ್ನು ಕಟ್ಟಿದ್ದಾರೆ. ಒಂದು ಸುರಕ್ಷತೆ ದೃಷ್ಟಿಯಿಂದ ಅವರಿಗೆ ಮುಖಕ್ಕೆ ಬಟ್ಟೆಯನ್ನು ಕಟ್ಟಿ ಒಳಭಾಗಕ್ಕೆ ಈಗ ತನಿಖಾಧಿಕಾರಿಗಳು ಕರ್ಕೊಂಡು ಹೋಗ್ತಾರೆ. ಒಳಭಾಗಕ್ಕೆ ಹೋಗುವ ದೃಶ್ಯವನ್ನು ಸಹ ಚಿತ್ರೀಕರಣ ಮಾಡಿಕೊಂಡಿದೆ. ಎಲ್ಲ ಹಂತದ ದೃಶ್ಯಾವಳಿಗಳನ್ನು ಸಹ ಈಗಾಗಲೇ ಚಿತ್ರೀಕರಣವನ್ನು ತನಿಖಾಧಿಕಾರಿಗಳ ತಂಡ ಮಾಡಿಕೊಳ್ತಾ ಇದೆ. ಮಹಿಳಾ ಸಿಬ್ಬಂದಿಗಳಿದ್ದಾರೆ. ಜೊತೆಗೆ ಈ ರೈಟ್ ಹರೀಶ್, ವಾಪಸ್ ಬರ್ತೀನಿ. ಲೈಂಗಿಕ ದೌರ್ಜನ್ಯ ದೂರು ನೀಡಿದ್ದ ಸಂತ್ರಸ್ತೆಯನ್ನ ಎಸ್ಐಟಿ ತಂಡ ಕರ್ಕೊಂಡು ಬಂದಿದೆ. ಲೈವ್ ವಿಜುವಲ್ಸ್ ನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೀವು ನೋಡಿದ್ರಿ. ಹೊಳೆನರಸೀಪುರದ ರೇವಣ್ಣ ಮನೆಯ ಒಳಗೆ ಮಹಜರಿಗೆ ಸಂತ್ರಸ್ತೆಯನ್ನ ಕರೆದುಕೊಂಡು ಹೋಗಿದ್ದನ್ನ ನೀವು ನೋಡಿದ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.